ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಸಂಪರ್ಕಿಸಲಿದ್ದಾರೆ ಅನ್ನುವ ಲೇಟೆಸ್ಟ್ ಮಾಹಿತಿಯೊಂದು ಹೊರಬರ್ತಿದ್ದು, ರೇಣುಕಸ್ವಾಮಿ ತಪ್ಪು ಮಾಡಿದ್ರು ಕೂಡ ರೇಣುಕಸ್ವಾಮಿಯ ತಂದೆ ತಾಯಿ ಆಗಿರಬಹುದು ಮತ್ತು ರೇಣುಕಸ್ವಾಮಿಯ ಮಗು ಯಾವ ತಪ್ಪನ್ನ ಕೂಡ ಮಾಡದೆ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ ಅನ್ನುವ ಭಾವನೆಯಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಸಂಪರ್ಕಿಸಿ ಸಹಾಯವನ್ನ ಮಾಡಲಿದ್ದಾರೆ ಅಂತ ಎನ್ನಲಾಗ್ತಿದೆ. ಆದ್ರೆ ವೀಕ್ಷಕರೇ, ಇದಕ್ಕಿಂತ ಮೊದಲು ಕೂಡ ವಿಜಯಲಕ್ಷ್ಮಿ ದರ್ಶನ್ ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಕಾರಣಾಂತರಗಳಿಂದ ರೇಣುಕಸ್ವಾಮಿ ಕುಟುಂಬಸ್ಥರು ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನು ಕೊಟ್ಟಿಲ್ಲ. ಆದ್ರೆ ಆ ಸಮಯದಲ್ಲಿ ರೇಣುಕಸ್ವಾಮಿ ತಂದೆ ತಾಯಿ ತುಂಬಾನೇ ದುಃಖದಲ್ಲಿದ್ದು ರೇಣುಕಸ್ವಾಮಿ ಮಗು ಜನನ ಕೂಡ ಆಗಿರಲಿಲ್ಲ. ಆದ್ರೆ ಇದೀಗ ಕಷ್ಟದಲ್ಲಿರುವಂತ ರೇಣುಕಸ್ವಾಮಿ ಕುಟುಂಬಸ್ಥರಿಗೆ ವಿಜಯಲಕ್ಷ್ಮಿ ದರ್ಶನ್ ಮತ್ತು ನಟ ದರ್ಶನ್ ಸದ್ಯದಲ್ಲೇ ಸಹಾಯವನ್ನ ಮಾಡಲಿದ್ದಾರೆ ಅನ್ನುವ ಮಾಹಿತಿಯೊಂದು ಕೇಳಿ ಬರ್ತಿದೆ. ಆದ್ರೆ ವೀಕ್ಷಕರೇ, ಇದಕ್ಕೆ ಕಾನೂನು ಅಡ್ಡಿ ಉಂಟಾಗಿದ್ದು ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಒಂದು ವೇಳೆ ವಿಜಯಲಕ್ಷ್ಮಿ ದರ್ಶನ್ ಸಂಪರ್ಕ ಮಾಡಿದ್ದಲ್ಲಿ ತಿರ್ಗಾ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೇನೆ ಆರೋಪ ಮಾಡುವಂತ ಸಾಧ್ಯತೆ ಕೂಡ ಇದ್ದು, ಈ ಒಂದು ಕಾರಣದಿಂದಲೇ ಕೋರ್ಟ್ ನ ಒಪ್ಪಿಗೆಯನ್ನ ಪಡೆದು ರೇಣುಕಸ್ವಾಮಿ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ ಅವರಿಗೆ ಬೇಕಾಗಿರುವಂತಹ ಸಹಾಯವನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಯಾರೆಲ್ಲ ಈ ಒಂದು ರೇಣುಕಸ್ವಾಮಿ ಕೇಸ್ ಸುಖಾಂತ್ಯವಾಗಿ ನಟ ದರ್ಶನ್ ಆದಷ್ಟು ಬೇಗ ಹೊರಬರಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.